ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವು ಈ ಫೋಟೋ ಮಾತ್ರ ಸೋಷಿಯಲ್ ಮೀಡಿಯಾದಾಗ ನೋಡಿರ್ಬೇಕು. ಯಾಕಪ್ಪ ಅಂದ್ರೆ ಈ ಫೋಟೋ ಇಷ್ಟು ವೈರಲ್ ಆಗೋದಿಲ್ಲ, ನೀವು ನೋಡಿರ್ಬೋದು. ಇಲ್ಲಿ ನೋಡ್ಬೋದು, ನೀವು ಮಾರ್ಕ್ ಮಾಡಿದಾರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಚಾರ್ಜರ್, ಮೊಬೈಲ್ ಇಲ್ಲದೆ ಚಾರ್ಜರ್ ಹೆಂಗೆ ಬಂತು ಗುರು? ಅದೇ ನಿಮ್ಮ ಪ್ರಶ್ನೆ ಅಲ್ವಾ? ಸೊ ಅದನ್ನು ವೀಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಐತಿ, ಸೊ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಮ ಮ್ಯಾಗ ಬಾಳ್ಬೇಕು, ಅದಕ್ಕೋಸ್ಕರ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಹಂಗೆ ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡತ್ತೆ ಮತ್ತೊಮ್ಮೆ ಹಾತನು. ಯಾಕಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಏನಿಲ್ಲ ಗುರು, ಇದು ಚಾರ್ಜರ ಬಿಗ್ ಬಾಸ್ ಮನೆದಾಗ ಬಂದಿತ್ತಪ್ಪ ಅಂದ್ರೆ ಸೊ ಇಲ್ಲಿ ಫೋನ್ ಇರಬೇಕು, ನಿಜ ಅಲ್ವಾ? ಸೊ ಅದು ಮೊಬೈಲ್ ಚಾರ್ಜರ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅದು ಇವ್ರದ್ದು ಡ್ರಿಮ್ಮರ್ಸು ಅಥವಾ ಶೇವಿಂಗ್ ಮಿಷಿನ್ಸು ಇವೆಲ್ಲ ಇರ್ತಾವಲ್ಲ, ಅದ್ರದ್ದು ಚಾರ್ಜರ್ ಆಗಿರ್ಬೋದಲ್ವಾ? ಸೊ ಇದು ಸೋಷಿಯಲ್ ಮೀಡ್ಯಾದಾಗ ಇಷ್ಟು ವೈರಲ್ ಆಗತೈತಿ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಬಿಗ್ ಬಾಸ್ ರಿಯಾಲಿಟಿ ಶೋನೇ ಅಲ್ಲ ಅಂತ. ಸೊ ನನಗೇನಿದು ಹಂಗೆ ಅನ್ಸಲ್ಲ. ಯಾಕಪ್ಪ ಅಂದ್ರೆ ಒಳಗೆ ಹೋದವ್ರ ಇನ್ನೂ ತನಕ ಬಾಯಿ ಬಿಟ್ಟಿಲ್ಲ ಅಂದ್ರೆ ಅದಕ್ಕೆ ಹಂಗೆ ಯಾರೂ ಸಾಧ್ಯನೇ ಇಲ್ಲ. ಹಿಂದಿ ಶೋದಲ್ಲಿ ಮಾತ್ರ ಬಿಟ್ಟಿರ್ತಾರೆ ಬಾಯಿ, ನೀವು ನೋಡ್ಬೋದು. ಈಗ ಹೊರಗೆ ಒಳಗೆ ಅವರಿಗೆಲ್ಲ ಮೊಬೈಲ್ ಕೊಡ್ತಾರೋ ಇದ್ದಾರೆ, ಅವರೆಲ್ಲ ಹೇಳಿದಾರೋ. ಅವ್ರು ಕರ್ನಾಟಕದವ್ರು ಇನ್ನೂ ಯಾರೂ ಹೇಳಿಲ್ಲ. ಯಾಕಂದ್ರೆ ಹಿಂದಿ ಬಿಗ್ ಬಾಸ್ ಅದು ಫೇಕ್ ಇರ್ಬೋದು, ಆದರೆ ಕರ್ನಾಟಕ ನನಗೇನು ಅನ್ಸಂಗಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ರಿಯಲ್ ಇರ್ಬೋದಾ ಫೇಕ್ ಇರ್ಬೋದಾ ಅಂತ ನನಗೂ ಡೌಟು. ನಾ ಫೇಕ್ ಅಂತ ಹೇಳ್ಬೋದು, ಆದರೆ ಅದು ರಿಯಲ್ ಇದ್ದರೂ ಹೇಳಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂದ್ರೆ ಅದು ನಾವೇನಲ್ಲಿ ಹೋಗಿ ನೋಡಿರೋದಿಲ್ಲ, ಅದು ನಮ್ಮ ಹತ್ರ ನಿಜ ಅಲ್ವಾ? ಅದಕ್ಕೋಸ್ಕರ ಇದ್ರ ಬಗ್ಗೆ ಏನೋ ಅಪ್ಡೇಟ್ ಬಂದರೂ ನಾನು ಚಾನಲ್ದಾಗ ಹಾಕ್ತಾನು. ಸೊ ನೀವು ನೋಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇದ್ರ ಬಗ್ಗೆ ಏನೋ ಅಪ್ಡೇಟ್ ಸಿಕ್ಕರು ಪಟ್ ಅಂತ ವೀಡಿಯೋ ಮಾಡಿ ತೊಳೆದಿದ್ದನು. ಸೊ ವೀಡಿಯೋನ ಇಲ್ಲಿ ತನಕ ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇದು ಆಲ್ಮೋಸ್ಟ್ ಡ್ರಿಮ್ಮರ್ಸದು ಆಗಿರ್ಬೋದು ಅಲ್ವಾ? ಮೊಬೈಲ್ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೋಡೋಣ ಮುಂದಿನಲ್ಲಿ, ಈ ಮುಂದಿನ ದಿನಗಳಲ್ಲಿ ಏನು ಇನ್ಫಾರ್ಮೇಷನ್ ಬರುತ್ತೆ ಎಲ್ಲ ನೋಡೋಣ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಫಾಲೋ ಮಾಡಿರಿ.